ನಮಸ್ಕಾರ ವೀಕ್ಷಕರೇ, ನಾನು ನಂದೀಶ್ ಭದ್ರಾವತಿ. ನಾನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ VISL ನಿವೃತ್ತ ಕಾರ್ಮಿಕ ಕಲ್ಯಾಣ ಸಂಘದ ಚುನಾವಣೆ ಇದೇ ಡಿಸೆಂಬರ್ 28ರಂದು ಸಿಲ್ವರ್ ಜುಬ್ಲಿ ಶಾಲೆಯಲ್ಲಿ ನಡೆಯಲಿದ್ದು, ಚುನಾವಣಾ ಕಣ ಜೋರಾಗಿದೆ. ಬೆಳಗ್ಗೆ 10ರಿಂದ 4 ಗಂಟೆ ತನಕ ಚುನಾವಣೆ ನಡೆಯಲಿದ್ದು, 2930 ಜನ ಮತದಾರರು ಇದ್ದು, ಹಾಲಿ ಅಧ್ಯಕ್ಷ ರಾಮಲಿಂಗಯ್ಯ ನಿವೃತ್ತರ ರಕ್ಷಣೆಗೆ ನಿಲ್ಲಲು ನಿಂತಿದ್ದಾರೆ. ರಾಮಲಿಂಗಯ್ಯ ಕಳೆದ ಅವಧಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದು, ಈ ಬಾರಿಯೂ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಈಗಾಗಲೇ ಹಾಲಿ ಅಧ್ಯಕ್ಷ ರಾಮಲಿಂಗಯ್ಯ ಮತದಾರರ ಮನವೊಲಿಸುತ್ತಿದ್ದು, ಬೇರೆ ಬೇರೆ ಊರುಗಳಲ್ಲಿರುವ ಮತದಾರರ ಮನೆಗೆ ಲಗ್ಗೆ ಇಡುತ್ತಿದ್ದಾರೆ. ರಾಮಲಿಂಗಯ್ಯ ಮಾಡಿದ್ದ ಕೆಲಸವೇನು? ಹಾಲಿ ಅಧ್ಯಕ್ಷ ರಾಮಲಿಂಗಯ್ಯ ಈ ಹಿಂದೆ VISL ಮನೆಗಳ ಬಾಡಿಗೆ ಸಂಬಂಧ ಹಾಗೂ ಕಾರ್ಮಿಕರ ಸಮಸ್ಯೆ, ಮೆಡಿಕ್ಲೇಮ್ ಸೇರಿದಂತೆ ಇತರೆ ಸಾಧನೆಗಳನ್ನು ಇಟ್ಟುಕೊಂಡು ಮತ ಕೇಳುತ್ತಿದ್ದಾರೆ. ಮನೆಗಳ ಲೀಸ್ ಕುರಿತು ಕೂಡ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ರಾಮಲಿಂಗಯ್ಯ ಬಣದಲ್ಲಿ ರಾಮಲಿಂಗಯ್ಯ, ಅಡ್ವಿಷಯ್ಯ, ಬಸವರಾಜಯ್ಯ, B ಮಂಜುನಾಥ್, ಮಹೇಶ್ವರಪ್ಪ, ರವೀಂದ್ರ ರೆಡ್ಡಿ, G ಶಂಕರ್, ಗಜೇಂದ್ರ, ಲಾಜರ್, ಕೆಂಪಯ್ಯ, P ಮಂಜುನಾಥ್ ರಾವ್, ರಾಮಪ್ಪ ಮುನಿನಕೊಪ್ಪ, ಹನುಮಂತರಾವ್, SH ಕಣದಲ್ಲಿದ್ದಾರೆ. ಯಾರು ಚುನಾವಣಾಧಿಕಾರಿ ಅಂತ ನೋಡೋದಾದರೆ, ಸೆಂಚರ್ ಶಾಲೆಯ ಉಪನ್ಯಾಸಕ ಸುಮಂತ್ ಚುನಾವಣಾಧಿಕಾರಿಯಾಗಿದ್ದು, ನಾಮಪತ್ರ ವಾಪಸ್ ತೆಗೆದುಕೊಳ್ಳುವ ಸಮಯ ಕೂಡ ಮುಗಿದಿದೆ. ಚುನಾವಣಾ ದಿನವೇ ಮತ ಎಣಿಕೆ ಶುರುವಾಗಲಿದ್ದು, ಅಂದೇ ಫಲಿತಾಂಶ ಹೊರಬೀಳಲಿದೆ. ಇನ್ನೂ ಲಭ್ಯವಾಗಿಲ್ಲ. ಕಳೆದ 3 ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸುತ್ತಿದ್ದು, ಈ ಸಂದರ್ಭದ ಇಡಿ ಪರ್ಸನಲ್ ಡೈರೆಕ್ಟರ್, ಪರ್ಸನಲ್ ಮತ್ತು ಚೇರ್ಮನ್ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಾಗಿದೆ. ಸೌಲಭ್ಯಗಳನ್ನು VISLನ ನಿವೃತ್ತ ಕಾರ್ಮಿಕರಿಗೆ 89-98 ವಿಸ್ತರಿಸುವ ಭರವಸೆಯನ್ನು ಖುದ್ದಾಗಿ ಚೇರ್ಮನ್ ಅವರು ನೀಡಿದ್ದಾರೆ. ಅದು ಇನ್ನೂ ಜಾರಿಗೆ ಬಂದಿಲ್ಲ. ಈ ಪ್ರಯತ್ನವನ್ನು ಮುಂದುವರಿಸಬೇಕಾಗಿದೆ. ನಿವೃತ್ತ ಕಾರ್ಮಿಕರು ವಾಸಿಸುವ ಮನೆಗಳಿಗೆ ಅವೈಜ್ಞಾನಿಕವಾಗಿ ನೀರಿನ ದರ ನಿಗದಿಪಡಿಸುವಿಕೆ. ನಿವೃತ್ತ ಕಾರ್ಮಿಕರು ವಾಸಿಸುತ್ತಿರುವ ಮನೆಗಳ ಮಾಹ್ಯಾನ ನೀರಿನ ದರವು 150ರಿಂದ 300ವರೆಗೆ ಇದ್ದು, ಈ ಎಲ್ಲ ಮನೆಗಳು ಒಂದೇ ಕನೆಕ್ಷನ್ ಇರುವುದು ತಿಳಿದಿರುವ ವಿಷಯ. ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಮುನ್ಸಿಪಾಲಿಟಿಯಲ್ಲಿ ಪ್ರತಿ ತಿಂಗಳು ನೀರಿನ ದರ 120 ಇರುತ್ತದೆ. ಅಲ್ಲದೆ ಸೇಲ್ನ ಇತರೆ ಯಾವುದೇ ಸ್ಥಾನದಲ್ಲಿ ಇಷ್ಟೊಂದು ಅಧಿಕ ಪ್ರಮಾಣದ ನೀರಿನ